Welcome to Asha Simple Recipe. Please subscribe our channel. ಕ್ವಿಕ್ಕಾಗಿ ಮಾಡುವ ಮಟನ್ ಸಾಂಬಾರ್. ಮೊದಲಿಗೆ ಕುಕ್ಕರ್ ಕಾದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ 1 ಉಳ್ಳಾಗಡ್ಡಿಯನ್ನು ಕೊಯ್ದು 3 ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿಯಬೇಕು. ಉಳ್ಳಾಗಡ್ಡಿಯನ್ನು ಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಫ್ರೈ ಆದ ಮೇಲೆ ಅರ್ಧ kg ಮಟನನ್ನು ತೊಳೆದಿಟ್ಟುಕೊಂಡಿರುತ್ತೇನೆ, ಅದನ್ನು ಹಾಕಬೇಕು. ಎಣ್ಣೆಯಲ್ಲಿಯೇ ಮಟನನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗುವ ತನಕ ಮಟನ್ ಫ್ರೈ ಮಾಡಬೇಕು. ಮಟನ್ ಅರ್ಧ kg ಮಟನಿಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಾಡಬೇಕು. ಫ್ರೈ ಆದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿದ ಮೇಲೆ ಮತ್ತೆ ಎಣ್ಣೆಯಲ್ಲಿಯೇ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡುತ್ತೇವೆ ಅರಿಶಿನ ಪುಡಿ ಉಪ್ಪು ಚೆನ್ನಾಗಿ ಮಟನಿಗೆ ಹಿಡಿದುಕೊಳ್ಳುತ್ತದೆ. ಆಮೇಲೆ ಹಸಿ ವಾಸನೆ ಹೋಗುತ್ತದೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಅಚ್ಚ ಖಾರದ ಪುಡಿ ಹಾಕಬೇಕು. ಚೆನ್ನಾಗಿ ಫ್ರೈ ಇರುವಾಗಲೇ 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿರುತ್ತೇನೆ. ನಮ್ಮದು ಖಾರದ ಪುಡಿ ಸ್ವಲ್ಪ ಖಾರ ಇದೆ, ಅದಕ್ಕಾಗಿ ಸ್ವಲ್ಪನೇ ಹಾಕಿರುತ್ತೇನೆ. ಖಾರ ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಎಣ್ಣೆ ಬಿಡುವವರೆಗೆ ಫ್ರೈ ಮಾಡಬೇಕು. ಎಣ್ಣೆ ಬಿಡುವವರೆಗೆ ಫ್ರೈ ಆದ ಮೇಲೆ 2 ದೊಡ್ಡ ಟಮಾಟಿ ಕೊಯ್ದಿಟ್ಟುಕೊಂಡು ಅದನ್ನು ಹಾಕಬೇಕು. 2 ಟಮಾಟೆಯನ್ನು ಹಾಕಿ ಮತ್ತೆ ಚೆನ್ನಾಗಿ ಕೈ ಆಡಬೇಕು. ಕೈ ಆಡಿದ ಮೇಲೆ ಸ್ವಲ್ಪ ಎಣ್ಣೆ ಬಿಡುತ್ತದೆ. ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ಮತ್ತೆ ಮುಚ್ಚಳ ಹಾಕಿ ಮುಚ್ಚಳವನ್ನು ಮುಚ್ಚಿ ಕುಕ್ಕರ್ 2 ಸೀಟಿ ಬರುವವರೆಗೆ ಕೂಗಿಸಬೇಕು. 2 ಸೀಟಿ ಕೂಗಿ ಅದು ತಣ್ಣಗಾಗುವವರೆಗೆ ನಾವು ಈ ಕಡೆ ಮಸಾಲೆಗೆ ರೆಡಿ ಮಾಡುತ್ತೇವೆ. 1-2 ಈರುಳ್ಳಿ, ಟಮಾಟಿ, ಬೆಳ್ಳುಳ್ಳಿ, ಕೊಬ್ಬರಿ, ಅಲ್ಲ ಎಲ್ಲವನ್ನು ಕೊಯ್ದು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಒಂದು ಬಾಣಲೆಯಲ್ಲಿ ಎಲ್ಲವೂ ಕೊಬ್ಬರಿ, ಉಳ್ಳಾಗಡ್ಡಿ, ಅಲ್ಲ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಚಕ್ರಮಗ್ಗಿ ಎಲ್ಲವೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಮತ್ತೆ 2 ಟಮಾಟಿಯನ್ನು ಹಾಕಿಕೊಂಡು ಫ್ರೈ ಮಾಡಬೇಕು. ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡುತ್ತೇವೆ ಅಷ್ಟು ಘಮ ವಾಸನೆ ಬರುತ್ತದೆ, ಘಮ ಅನ್ನುತ್ತದೆ. ಆಮೇಲೆ ಸಾಂಬಾರು ಚೆನ್ನಾಗಿ ಬರುತ್ತದೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೊಬ್ಬರಿಯ ಸ್ವಲ್ಪ ಹಸಿ ವಾಸನೆ, ಉಳ್ಳಾಗಡ್ಡಿ ಕೊಬ್ಬರಿ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳಬೇಕು. ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕಿಕೊಂಡು ಮಿಕ್ಸಿ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕಿಕೊಂಡು ಮಿಕ್ಸಿ ಮಾಡಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಮಿಕ್ಸಿಯಿಂದ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ಕಡೆ ಸೀಟಿ ಆರಿದ ಮೇಲೆ ಮತ್ತೆ ಅದನ್ನು ಒಲೆ ಮೇಲೆ ಇಟ್ಟು ಈ ಕೊಬ್ಬರಿ ರುಬ್ಬಿದ ಮಸಾಲೆಯನ್ನು ಹಾಕಬೇಕು. ಹಾಕಿದ ಮೇಲೆ ಮತ್ತೆ ಫ್ರೈ ಮಾಡಬೇಕು ಸ್ವಲ್ಪ. ಈಗಾಗಲೇ 2 ಸೀಟಿ ಮಾಡಿರೋದ್ರಿಂದ ಸ್ವಲ್ಪ ಕುದ್ದಿರುತ್ತದೆ. ಈಗ ಮತ್ತೆ ಮಸಾಲೆ ಹಾಕಿ ನಮಗೆ ಬೇಕಾದಷ್ಟು ಸಾಂಬಾರಿಗೆ ನೀರನ್ನು ಹಾಕಿಕೊಂಡು ಮತ್ತೆ ಅದನ್ನು ಕೈಯಾಡಿಸಿ ಖಾರ ಉಪ್ಪು ಆಗಿದೆಯಿಲ್ಲ ಅಂತ ನೋಡಿ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಮತ್ತೆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಮತ್ತೆ ಕೊತ್ತಂಬರಿ ಹಾಕಿ ಎಲ್ಲವನ್ನು ಹಾಕಿ ಸ್ವಲ್ಪ ಕೈಯಾಡಬೇಕು. ಕೈ ಆಡಿದ ಮೇಲೆ ಅದು ಒಂದು ಸ್ವಲ್ಪ ಕುದಿ ಬರುವವರೆಗೆ ತಡೆದು ಆಮೇಲೆ 2 ಸೀಟಿ ಮಾಡಬೇಕು. 2 ಸೀಟಿ ಮಾಡಿದ ಮೇಲೆ
ಮಟನ್ ಚೆನ್ನಾಗಿ ಕುದ್ದು ಸಾಂಬಾರು ರೆಡಿಯಾಗಿರುತ್ತದೆ. ಸಾಂಬಾರು ಸೀಟಿ ಆರಿದ ಮೇಲೆ ಅದನ್ನು ತೆಗೆದು ನೋಡಿದರೆ ಈ ಥರ ಸಾಂಬಾರು ರೆಡಿಯಾಗಿರುತ್ತದೆ. ಸಾಂಬಾರು ರೆಡಿಯಾಗಿ ಸವಿಯಲು ಸಿದ್ಧವಾಗಿದೆ. ಇದರ ಜೊತೆ ರೊಟ್ಟಿ, ಸೌತೆಕಾಯಿ ಸಾಲೆಡ್ ಜೊತೆ ಮಸ್ತಾಗಿ ಸಾಂಬಾರು ರೆಡಿಯಾಗಿದೆ. ಸವಿಯಲು ಸಿದ್ಧ. ಒಮ್ಮೆ ಈ ಥರ ಮಾಡಿ ನೋಡಿ.